ನಮಸ್ಕಾರ ಎಲ್ರಿಗೂ. ಇವತ್ತಿನ ಕರೆಂಟ್ ಅಫೇರ್ಸ್ ಕ್ವಶನ್ಸ್ ಜೊತೆಗೆ ಅದರ ಮಾಹಿತಿ ಬಗ್ಗೆ ತಿಳ್ಕೊಳ್ಳೋಣ. ಮೊದಲನೇ ಪ್ರಶ್ನೆ, ಉತ್ತರ ಪ್ರದೇಶದ ಯಾವ ನಗರವು 1 ಗಂಟೆಯೊಳಗೆ ಅತಿ ಹೆಚ್ಚು ಸಸಿಗಳನ್ನು ನೆಡುವ ಮೂಲಕ ಗಿನ್ನಿಸ್ ವಿಶ್ವ ದಾಖಲೆ ನಿರ್ಮಿಸಿದೆ? ಉತ್ತರ ವಾರಣಾಸಿ. ವಾರಣಾಸಿಯಲ್ಲಿ 1 ಗಂಟೆಯಲ್ಲಿ 2,51,446 ಸಸಿಗಳನ್ನು ನೆಟ್ಟು ಗಿನ್ನಿಸ್ ವಿಶ್ವ ದಾಖಲೆಯನ್ನ ನಿರ್ಮಿಸಿದೆ. ಈ ಒಂದು ಸಾಧನೆನ 2018ರಲ್ಲಿ ಚೀನಾ ದೇಶ ಮಾಡಿತ್ತು. ಈ ದಾಖಲೆಯನ್ನ ಇವಾಗ ವಾರಣಾಸಿ ಮೀರಿಸಿದೆ. ಇಲ್ಲಿ ಪ್ರಮುಖ ಅಂಶಗಳನ್ನು ನೆನ್ಪಿಟ್ಕೊಳ್ಳೋದಾದ್ರೆ, ಎಷ್ಟು ಲಕ್ಷ ಸಸಿಗಳನ್ನ ನೆಟ್ಟಿದ್ದಾರೆ, ಜೊತೆಗೆ ಯಾವ ಪ್ಲೇಸ್ ಅಲ್ಲಿ ನೆಟ್ಟಿದ್ದಾರೆ, ಮತ್ತೆ ಇದು ಏನ್ ಸಾಧನೆ ಮಾಡಿದೆ, ಗಿನ್ನಿಸ್ ವಿಶ್ವ ದಾಖಲೆಯನ್ನ ನಿರ್ಮಿಸಿದೆ. ಈ ಪ್ರಮುಖ ಅಂಶಗಳನ್ನ ನೆನ್ಪಿಟ್ಕೊಳ್ಳಿ. ಎರಡನೇ ಪ್ರಶ್ನೆ, ವಾಯುಶಕ್ತಿ 2026 ಅಭ್ಯಾಸವನ್ನು ಆಯೋಜಿಸುವ ರಾಜ್ಯ ಯಾವುದು? ಉತ್ತರ ರಾಜಸ್ಥಾನ. ಈ ಒಂದು ಅಭ್ಯಾಸ ಏನಿದೆ, ಇದು ಫೆಬ್ರವರಿ 27ರಂದು ಜೈಸಲ್ಮೇರ್ನ ಪೋಖರಾನ್ ಫೀಲ್ಡ್ ಫೈರಿಂಗ್ ರೇಂಜ್ ನಲ್ಲಿ ನಡೆದ ಒಂದು ಸೇನಾ ಅಭ್ಯಾಸವಾಗಿತ್ತು. ಇದರ ಉದ್ದೇಶ ಏನಪ್ಪಾ ಅಂದ್ರೆ ಕಾರ್ಯತಂತ್ರ ಮತ್ತು ಶಸ್ತ್ರಾಸ್ತ್ರಗಳ ಸಾಮರ್ಥ್ಯವನ್ನು ಪರೀಕ್ಷಿಸುವುದು. ಇದರಲ್ಲಿರೋ ಪ್ರಮುಖ ಅಂಶಗಳು ಏನೇನು ಅಂದ್ರೆ, ಯಾವಾಗ ನಡೆಯಿತು, ಜೊತೆಗೆ ಎಲ್ಲಿ ನಡೆಯಿತು, ಮತ್ತೆ ಇದು ಯಾವ ಒಂದು ಅಭ್ಯಾಸ. ಮೂರನೇ ಪ್ರಶ್ನೆ, ಆಫ್ರಿಕನ್ ಯೂನಿಯನ್ ಶೃಂಗಸಭೆ 2026 ಎಲ್ಲಿ ನಡೆಯಿತು? ಉತ್ತರ ಇಥಿಯೋಪಿಯಾ. ಈ ಒಂದು ಶೃಂಗಸಭೆ 39ನೇ ಸಾಮಾನ್ಯ ಅಧಿವೇಶನವು ಫೆಬ್ರವರಿ 14 ಮತ್ತೆ 15 ತಾರೀಕು 2026ರಂದು ಇಥಿಯೋಪಿಯಾದ ಅಡಿಸ್ ಅಬಾಬಾದಲ್ಲಿ ನಡೆಯಿತು. ಇದರ ಪ್ರಮುಖ ವಿಷಯ ಏನಾಗಿತ್ತಪ್ಪ ಅಂದ್ರೆ ಸುರಕ್ಷಿತ ನೀರು ಮತ್ತು ನೈರ್ಮಲ್ಯ ಆಗಿತ್ತು. ಇಲ್ಲಿನ ಪ್ರಮುಖ ಅಂಶಗಳು ಯಾವ್ಯಾವು, ಯಾವಾಗ ನಡೆಯಿತು, ಎಲ್ಲಿ ನಡೆಯಿತು, ಜೊತೆಗೆ ಇದರ ಪ್ರಮುಖ ವಿಷಯ ಏನು ಅನ್ನೋದು ಈ ಒಂದು ಪ್ರಶ್ನೆಯ ಪ್ರಮುಖ ಅಂಶಗಳಾಗಿರುತ್ತೆ. ನಾಲ್ಕನೇ ಪ್ರಶ್ನೆ, ರೈತರ ಸಬಲೀಕರಣಕ್ಕಾಗಿ ಮೊದಲ ಸೋಯಾಬೀನ್ ಹಬ್ಬವನ್ನು ಆಯೋಜಿಸಿದ ರಾಜ್ಯ ಯಾವುದು? ಉತ್ತರ ನಾಗಾಲ್ಯಾಂಡ್. ಈ ಒಂದು ಹಬ್ಬ ಫೆಬ್ರವರಿ 20-21ರಂದು ಚುಮೌಕೆಡಿಮಾದಲ್ಲಿ ಮೊದಲ ಸೋಯಾಬೀನ್ ಹಬ್ಬ ಎಂದು ಆಯೋಜಿಸಲಾಯಿತು. ಇದರ ಉದ್ದೇಶ ಏನಾಗಿತ್ತು ಅಂದ್ರೆ ಸೋಯಾಬೀನ್ ಬೆಳೆಗಾರಿಕೆ ಹಾಗೂ ರೈತರ ಸಬಲೀಕರಣವನ್ನು ಉತ್ತೇಜಿಸುವುದು ಈ ಒಂದು ಹಬ್ಬದ ಉದ್ದೇಶವಾಗಿತ್ತು. ಇಲ್ಲಿ ಪ್ರಮುಖ ಅಂಶಗಳು ಯಾವ್ಯಾವು ಅಂತ ನಾನು ಹೇಳಿದ್ದೀನಿ. ಇವನ್ನ ಎಕ್ಸಾಮ್ಗೆ ನೀವು ನೆನ್ಪಿಟ್ಕೊಂಡ್ರೆ ಈಸಿ ಆಗುತ್ತೆ ನಿಮಗೆ. ಐದನೇ ಪ್ರಶ್ನೆ, ಹೈ ಸ್ಪೀಡ್ ಬ್ರಾಡ್ ಬ್ಯಾಂಡ್ ಸಂಪರ್ಕ ಒದಗಿಸುವ ಉದ್ದೇಶದಿಂದ ಪ್ರಾಜೆಕ್ಟ್ ಗಂಗಾ ಅನ್ನು ಯಾವ ರಾಜ್ಯ ಸರ್ಕಾರ ಆರಂಭಿಸಿದೆ? ಉತ್ತರ ಪ್ರದೇಶ. ಈ ಪ್ರಾಜೆಕ್ಟ್ ಗಂಗಾ ಯೋಜನೆಯ ಮೂಲಕ 20 ಲಕ್ಷಕ್ಕೂ ಹೆಚ್ಚು ಮನೆಗಳಿಗೆ ಹೈಸ್ಪೀಡ್ ಬ್ರಾಡ್ ಬ್ಯಾಂಡ್ ಸಂಪರ್ಕ ಹಾಗೂ ಗ್ರಾಮೀಣ ಪ್ರದೇಶಗಳಲ್ಲಿ ಡಿಜಿಟಲ್ ಸೇವೆಗಳನ್ನ ವಿಸ್ತರಿಸುವುದು ಇದರ ಒಂದು ಪ್ರಮುಖ ಉದ್ದೇಶವಾಗಿತ್ತು. ಇಲ್ಲಿನ ಪ್ರಮುಖ ಅಂಶಗಳು ಯಾವ್ಯಾವು ಅಂತ ನಾನು ನೋಟ್ ಮಾಡಿ ನಿಮ್ಗೆ ಹೇಳಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಇದೇ ರೀತಿ GK ಕರೆಂಟ್ ಅಫೇರ್ಸ್ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.